ಅಧ್ಯಾಯ 7 ತಾಪ ಮತ್ತು ಅದರ ಮಾಪನ. ಈ ಪಾಠದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ. ಒಬ್ಬ ವ್ಯಕ್ತಿಯನ್ನು ಸ್ಪರ್ಶಿಸುವ ಮೂಲಕ ಮಾತ್ರವೇ ಆ ವ್ಯಕ್ತಿಗೆ ಜ್ವರವಿದೆ ಎಂದು ಯಾವಾಗಲೂ ಸರಿಯಾಗಿ ನಿರ್ಣಯಿಸಬಹುದೇ? ಇಲ್ಲ. ಒಬ್ಬ ವ್ಯಕ್ತಿಯನ್ನು ಸ್ಪರ್ಶಿಸುವ ಮೂಲಕ ನಾವು ಎಷ್ಟು ಜ್ವರವಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ನಮಗೆ ವೈದ್ಯಕೀಯ ತಾಪಮಾನದ ಅವಶ್ಯಕತೆ ಇದೆ. ವಯಸ್ಕರಿಗೆ ಹೋಲಿಸಿದರೆ ಸಣ್ಣ ಮಕ್ಕಳು ಸಾಮಾನ್ಯವಾಗಿ ಸ್ವಲ್ಪ ಹೆಚ್ಚಿನ ದೇಹದ ತಾಪವನ್ನು ಹೊಂದಿರುತ್ತಾರೆಯೇ? ಹೌದು. ವಯಸ್ಕರಿಗೆ ಹೋಲಿಸಿದರೆ ಸಣ್ಣ ಮಕ್ಕಳು ಹೆಚ್ಚಿನ ದೇಹದ ತಾಪವನ್ನು ಹೊಂದಿರುತ್ತಾರೆ, ಏಕೆಂದರೆ ಬೆಳವಣಿಗೆಗೋಸ್ಕರ ಮಕ್ಕಳಲ್ಲಿ ಹೆಚ್ಚಿನ ತಾಪ ಉತ್ಪತ್ತಿಯಾಗುತ್ತದೆ. ವಯೋವೃದ್ಧರು ಆರೋಗ್ಯವಾಗಿದ್ದರೂ ಸಹ ಸಾಮಾನ್ಯವಾಗಿ ಯುವಕರಿಗಿಂತ ಕಡಿಮೆ ದೇಹದ ತಾಪವನ್ನು ಹೊಂದಿರುತ್ತಾರೆಯೇ? ಹೌದು. ವಯೋವೃದ್ಧರು ಆರೋಗ್ಯವಾಗಿದ್ದರೂ ಸಹ ಯುವಕರಿಗಿಂತ ಕಡಿಮೆ ದೇಹದ ತಾಪವನ್ನು ಹೊಂದಿರುತ್ತಾರೆ. ಕುದಿಯುವ ನೀರಿನ ತಾಪವನ್ನು ಅಥವಾ ಮಂಜುಗಡ್ಡೆಯ ತಾಪವನ್ನು ಅಳೆಯಲು ವೈದ್ಯಕೀಯ ತಾಪಮಾಪಕವನ್ನು ಬಳಸಬಹುದೇ? ಇಲ್ಲ. ಕುದಿಯುವ ನೀರಿನ ತಾಪವನ್ನು ಅಳೆಯಲು ವೈದ್ಯಕೀಯ ತಾಪವನ್ನು ಬಳಸುವುದಿಲ್ಲ, ಏಕೆಂದರೆ ವೈದ್ಯಕೀಯ ತಾಪಮಾಪದ ವ್ಯಾಪ್ತಿಯು 35 ಡಿಗ್ರಿ ಸೆಲ್ಸಿಯಸ್ಸಿಂದ 42 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಹೊಂದಿರುತ್ತದೆ. ಆದರೆ ಕುದಿಯುವ ನೀರಿನ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಆದ್ದರಿಂದ ಆ ವ್ಯಾಪ್ತಿಯನ್ನು ಅಳೆಯಲು ಸಾಧ್ಯವಿಲ್ಲ.